ಇನ್ನು ರಾಜ್ಯದಲ್ಲಿ ಅದರಲ್ಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಮತ್ತು ಡಿಸಿಎಂ ವಿಚಾರವಾಗಿ ಸಾಕಷ್ಟು ಹೇಳಿಕೆಗಳನ್ನು ಹಾಗೇನೇ ನೇರವಾದಂಥ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿದರು. ಆದರೆ ಈಗ ಸಚಿವರಿಬ್ಬರ ನಡುವೆ ಅಥವಾ ಸಚಿವರು ವರ್ಸಸ್ ಶಾಸಕರ ನಡುವೆ ಅಥವಾ ಸಚಿವರು ವರ್ಸಸ್ ಮಾಜಿ ಶಾಸಕರು ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಹಾಗಾದರೆ ಆ ಸಚಿವರ ವಿರುದ್ಧವೇ ನೇರವಾದಂಥ ಆರೋಪ ಮಾಡ್ತಾ ಇರುವಂಥ ಶಾಸಕ ಯಾರು, ಏನಾಗ್ತಾ ಇದೆ ನೋಡೋಣ ಬನ್ನಿ. ಇನ್ನೂ ನಾವೇನು ಅಸಮಾಧಾನ ವ್ಯಕ್ತಪಡಿಸಿಲ್ಲ ಯಾರಿಗೂ. ಬಟ್ ಅಲ್ಲಿ ಹಲವಾರು ನಡೆಯುವಂತ ದುರಾಡಳಿತ ನಡೆಯುವಂತ ಸಹಿಸಿಕೊಳ್ಳಕ್ಕಾಗಲ್ಲ. ಯಾವ ಇಲಾಖೆ ದುರಾಡಳಿತ ಅಥವಾ ಯಾರು ನಮ್ಮ ಬೋರ್ಡಲ್ಲೇ ಮಂತ್ರಿಗಳೇ ತಿಳುವಳಿ ಕೊಡಬೇಕು, ಎನ್ಕ್ವೈರಿ ಆಗಬೇಕಂತೇಳಿ ವಾಲ್ಮೀಕಿ ಬೋರ್ಡಿಂದ ಆದಂತ ವ್ಯವಸ್ಥೆ ನೋಡಿ. ಯಾಕಂದ್ರೆ ನಾವು ತರುವಂತಕ್ಕೂ ಈಗಾಗಲೇ ನಾವು ಪತ್ರಗಳನ್ನು ಕೊಡ್ತೀವಿ. ನ್ಯಾಯಾಲಯಗಳ ಆದೇಶ ಇದ್ದಿರನು ಬೋರ್ಡ್ ಗಮನಕ್ಕೆ ತರದೇ ಇರುವಂತವನು ಯಾವ್ದಾದ್ರು ಇದ್ರೆ ಅದ್ರ ಬಗ್ಗೆ ಹೇಳ್ಕೊಂಡು. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಸಚಿವರ ಮೇಲೆ ಶಾಸಕರ ಮುನಿಸು ತಣ್ಣಗೆ ಆಗಿಲ್ಲ. ಒಂದಲ್ಲ ಒಂದು ವಿಚಾರಕ್ಕೆ ಶಾಸಕರು ಸಚಿವರ ನಡವಳಿಕೆಗಳಿಂದ ಬೇಸತ್ತು ಹೋಗಿದ್ದಾರೆ. ಇದೀಗ ಬಹಿರಂಗ ಅಸಮಾಧಾನ ಹೊರಹಾಕುವ ಸ್ಥಿತಿ ಬಂದಿರೋದು ಕೆಪಿಸಿಸಿ ಕಾರ್ಯಾಧ್ಯಕ್ಷ, ಶಾಸಕ, ಒಳಚರಂಡಿ ಮಂಡಳಿ ಅಧ್ಯಕ್ಷ ವಿನಯ್ ಕುಲಕರ್ಣಿ ಅವರಿಗೆ. ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ವಿರುದ್ಧ ಕಳೆದ ವಾರವಷ್ಟೇ ವಿನಯ್ ಕುಲಕರ್ಣಿ ಹೈಕಮಾಂಡ್ ನಾಯಕರಿಗೆ ದೂರು ಸಲ್ಲಿಸಿದ್ರು. ಸಚಿವ ಸುರೇಶ್ ನಿಗಮ ಮಂಡಳಿ ಅಧ್ಯಕ್ಷರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡ್ತಿಲ್ಲ ಅಂತ ದೂರಿದ್ರು. ಇಂದು ಬೆಂಗಳೂರಿಗೆ ಬಂದಿರುವ ವಿನಯ್ ಕುಲಕರ್ಣಿ ಸಚಿವ ಸುರೇಶ್ ವಿರುದ್ಧ ಬಹಿರಂಗ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಸಮಾಧಾನ ಏನಿಲ್ಲ, ಯಾರ ಮುಂದೆ ನಾನೇನು ಯಾರಿಗೂ ಹೋಗಿ ಅಸಮಾಧಾನ ವ್ಯಕ್ತಪಡಿಸಿಲ್ಲ. ಆ ಪ್ರಸಂಗವನ್ನು ವ್ಯಕ್ತಪಡಿಸ್ತೀವಿ. ಇನ್ನೂ ನಾವೇನು ಅಸಮಾಧಾನ ವ್ಯಕ್ತಪಡಿಸಿಲ್ಲ ಯಾರಿಗೂ. ಬಟ್ ಅಲ್ಲಿ ಹಲವಾರು ನಡೆಯುವಂತ ದುರಾಡಳಿತ ನಡೆಯುವಂತ ಅದು ಸಹಿಸಿಕೊಳ್ಳಕ್ಕಾಗಲ್ಲ. ಅದಕ್ಕೆ ಅದು ಬಂದಂತ ಟೈಮಲ್ಲಿ ಹೇಳ್ತೀನಿ. ಯಾವ ಇಲಾಖೆ ದುರಾಡಳಿತ ಅಥವಾ ಯಾರು ನಮ್ಮ ಬೋರ್ಡಲ್ಲೇ ನಮ್ಮ ಬೋರ್ಡ್ನಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ. ಕಳೆದ ಬಾರಿ ಮಂತ್ರಿಗಳೇ ಹೇಳಿದ್ದಾರೆ, ಅವ್ಯವಹಾರದ ಬಗ್ಗೆ ಸಿಐಡಿಗೆ ಕೊಡಬೇಕು ಅಂತ ದೊಡ್ಡ ದುರಾಡಳಿತವೇ ನಡೆದಿದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ವಿನಯ್ ಕುಲಕರ್ಣಿ ಕಿಡಿಕಾರಿದ್ದಾರೆ. ಬಂದಂತ ಟೈಮಲ್ಲಿ ಹೇಳ್ತೀನಿ. ಯಾವ ಇಲಾಖೆ ದುರಾಡಳಿತ ಅಥವಾ ಯಾರು ನಮ್ಮ ಬೋರ್ಡಲ್ಲೇ ಯಾಕಂದ್ರೆ ಆ ಬೋರ್ಡ್ಗೆ ನಾನು ಹೆಡ್, ಹಂಗಾಗಿ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ. ಆ ವ್ಯವಸ್ಥೆ ಯಾಕಂದ್ರೆ ಪಾಪ ಮಂತ್ರಿಗಳು ಹೇಳ್ಯಾರ, ಅದನ್ನ ಲಾಸ್ಟ್ ಟೈಮ್ ಇದ್ರಾಗ ಹೇಳ್ಯಾರ, ಇದನ್ನ COD ಕೊಡಬೇಕು, ಎನ್ಕ್ವೈರಿ ಆಗ್ಬೇಕಂತೇಳಿ ಅದಕ್ಕೆ ಕೊಡೋದು. ಇದಿಷ್ಟೇ ಅಲ್ಲ, ವಾಲ್ಮೀಕಿ ಹಗರಣದಂತೆ ಆಗೋದು ಬೇಡ, ಅದಕ್ಕಿಂತ ಕೆಟ್ಟ ವ್ಯವಸ್ಥೆ ಆಗೋದು ಬೇಡ. ನಾನು ಈಗಾಗಲೇ ಈ ಬಗ್ಗೆ ಪತ್ರವನ್ನ ಕೂಡ ಬರೆದಿದ್ದೇನೆ ಅಂತ ವಿನಯ್ ಕುಲಕರ್ಣಿ ಹೇಳಿದ್ರು. ಮೊನ್ನೆ ನಾನು ನೋಡೇವಿ ವಾಲ್ಮೀಕಿ ಬೋರ್ಡಿಂದ ಆದಂತ ವ್ಯವಸ್ಥೆ ನೋಡಿ, ಅದಕ್ಕಿಂತ ಮತ್ತೆ ಕೆಟ್ಟ ವ್ಯವಸ್ಥೆ ಆಗುವಂಥದ್ದು ಬೇಡ. ಯಾಕಂದ್ರೆ ನಾನು ತರುವಂತಕ್ಕೂ ಈಗಾಗಲೇ ನಾನು ಪತ್ರಗಳನ್ನು ಕೊಟ್ಟಿನಿ. ಅದು ಪ್ರಸಂಗ ಬಂದಾಗ ಬೇಡ. ಇನ್ನು ಸಚಿವ ಭೈರತಿ ಸುರೇಶ್ ಎಲ್ಲಾ ವಿಚಾರಗಳಲ್ಲೂ ಹಸ್ತಕ್ಷೇಪ ಮಾಡ್ತಾರೆ ಅಂತ ಆರೋಪಿಸಲಾಗ್ತಿದೆ. ಅವರದೇ ಇಲಾಖೆ ಅಡಿಯ ನಿಗಮ ಮಂಡಳಿಯ ಅಧ್ಯಕ್ಷರಿಗೆ ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳಲು ಭೈರತಿ ಸುರೇಶ್ ಬಿಡ್ತಿಲ್ಲ ಎಂಬುದು ವಿನಯ್ ಕುಲಕರ್ಣಿ ಆಕ್ಷೇಪ. ಕಳೆದ ಹಲವಾರು ತಿಂಗಳಿನಿಂದ ಸಿಎಂ ಸಿದ್ದರಾಮಯ್ಯ ಗಮನಕ್ಕೆ ವಿಷಯ ತಲುಪಿದ್ರೂ ಕೂಡ ಯಾವುದೇ ಸಂಧಾನ ನಡೆದಿಲ್ಲ ಎನ್ನುವುದು ಮತ್ತಷ್ಟು ಕೆಂಗಣ್ಣಿಗೆ ಗುರಿಯಾಗಿದೆ. ಇದಕ್ಕೆ ಭೈರತಿ ಸುರೇಶ್ ಬೇರೆಯದ್ದೇ ಸಮಜಾಯಿಷಿ ಕೊಡ್ತಿದ್ದಾರೆ. ಕೆಲವೊಂದು ಸೈಟ್ಸು ಅಕ್ವೇರಿಯಂ ಮಾಡಿದಿರ ಅವ್ರ ಜಾಗಗಳನ್ನ ಡೆವಲಪ್ ಮಾಡಿಬಿಟ್ಟಿದ್ದೇವೆ ರೈತರುಗಳದ್ದು. ಅವರಿಗೆ ಪರಿಹಾರವಾಗಿ ದುಡ್ಡು ಕೊಡ್ಬೋದ್ರ ಕೊಡೋಕ್ಕೆ ಜಾಸ್ತಿ ಆಗ್ತದೆ ಅಂತೇಳಿ ಬದಲಿ ನಿವೇಶನಗಳು ಕೊಟ್ಟಿದ್ದಾರೆ. ಅದ್ರದ್ದೆಲ್ಲನೂ ಈಗ ಎಂತ ಇದೆ ನಮ್ಮ ಕಾಲದಿಂದ ಸ್ಟಾರ್ಟ್ ಆಗಿದೆ. 2020ರಿಂದ BJP ಸರ್ಕಾರ ರೆಸಲ್ಯೂಷನ್. ಅದು ಕೆಲವೊಂದು ಮಾನ್ಯ ನ್ಯಾಯಾಲಯದ ಆದೇಶಗಳಿದ್ದಾವೆ. ನಾನು ಈ ಸಭೆಗೆ ಮುಂಚೆ ಹೇಳಿದ್ದು ನ್ಯಾಯಾಲಯದ ಆದೇಶಗಳು ಇದಾವಲ್ಲ, ಅವನನ್ನು ನಾವು ಫಾಲೋ ಮಾಡಲೇಬೇಕಷ್ಟೆ. ನ್ಯಾಯಾಲಯಗಳ ಆದೇಶ ಇಲ್ದಿರನು ಬೋರ್ಡ್ ಗಮನಕ್ಕೆ ತರದೇ ಇರೋವಂಥವನು ಯಾವುದಾದ್ರೂ ಇದ್ದರೆ ಅದ್ರ ಬಗ್ಗೆ ಹೇಳ್ತೀವಿ. ಅತ್ತ ಭೈರತಿ ಸುರೇಶ್ ಇಲಾಖೆಯ ಅಡಿಯಲ್ಲಿ ಬರುವ ಮೂಡಾ ಬಗ್ಗೆಯೂ ಹಗರಣದ ಆರೋಪಗಳು ಶುರುವಾಗಿದೆ. ಇತ್ತ ಅವರದೇ ಪಕ್ಷದ ಶಾಸಕರು ವ್ಯವಸ್ಥೆ ಸರಿಯಿಲ್ಲ ಅಂತ ಗರಂ ಆಗಿದ್ದಾರೆ. ಶಾಸಕರು ಸಚಿವರ ನಡುವಿನ ಕಿತ್ತಾಟ ಹಾದಿ ಬೀದಿ ರಂಪವಾಗುವ ಮೊದಲು ಸಿಎಂ ಸಿದ್ದರಾಮಯ್ಯ ಎಚ್ಚೆತ್ತುಕೊಂಡು ಸಮಸ್ಯೆ ಬಗೆಹರಿಸುವುದು ಒಳ್ಳೆಯದು. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.